ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಸುವಿಧಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು SSCGDಯ ರೀಸ್ನಿಂಗ್ನ ಮುಂದುವರಿದ ಭಾಗವನ್ನು ತಂದಿದ್ದೀನಿ ನೋಡಿ. ರೀಸ್ನಿಂಗಲ್ಲಿ 20 ಕ್ವಶನ್ ಇರುತ್ತೆ, ಪ್ರತಿಯೊಂದಕ್ಕೂ 2 ಮಾರ್ಕ್ಸ್ನಂತೆ 40 ಮಾರ್ಕ್ಸನ್ನು ಈಸಿಯಾಗಿ ಪಡೆಯಬೋದು. ಹೇಗೆ ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ಡೈಲಿ 1 ಅವರ್ ಸಾಲ್ವ್ ಮಾಡಿದ್ರೂ ಕೂಡ ಆರಾಮ್ಸೆ 40 ಮಾರ್ಕ್ಸನ್ನು ನೀವು ತೊಗೋಬೋದು ಫ್ರೆಂಡ್ಸ್. ಈ 1 ಅವರ್ ಅಂತ ಅಲ್ಲ, 10 ಮಿನಿಟ್ಸ್ ಕೂಡ ನನ್ನ ಹತ್ರ ನೀವು ಕ್ಲಾಸಸ್ ಕೇಳಿ ಸಾಲ್ವ್ ಮಾಡಿದ್ರಿ ಅಂದರೆ ಆರಾಮ್ಸೆ ನೀವು ತೊಗೋಬೋದು. ಏನಾದರೂ ಡೌಟ್ಸ್ ಇದೆ ಅಂದರೆ ನನ್ನ ಚಾನಲ್ ಕೆಳಗಡೆ ಅಥವಾ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತೊಗೊಬರ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಇರೋದು 80 ಕ್ವಶನಿಂದು 160 ಮಾರ್ಕ್ಸಿಂದ ಎಕ್ಸಾಮ್ ಅಲ್ವಾ. ಇದರಲ್ಲಿ 40 ಮಾರ್ಕ್ಸನ್ನು ನೀವು ಆರಾಮ್ಸೆ ತೊಗೊಂಡ್ರೆ ಉಳಿದ ಕ್ವಶನ್ 10 ಕ್ವಶನ್ ಸಾಲ್ವ್ ಮಾಡಿದ್ರೂ ಕೂಡ 60 ಮಾರ್ಕ್ಸ್ ತೊಗೊಂಡ್ರಿ ಅಂದರೆ 100 ಅಂದರೆ ನೀವು ಕರ್ನಾಟಕದಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನು ಪಡೆದಿರೋರಾಗಿರ್ತೀರಿ. 100 ಮೇಲ್ಗಡೆ ನಿಮ್ದೇನಾದ್ರು ಕ್ರಾಸ್ ಆಯಿತು ಅಂದರೆ. ಸೊ ಡೈಲಿ 1 ಅವರ್ ರೀಸ್ನಿಂಗ್ ಆಗಲಿ ಮ್ಯಾಥ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. 1 ನಿಮಿಷ ಒಂದು ಕ್ವಶನಿಗೆ ಮೀಸಲಿಡಿ, ಆರಾಮ್ಸೆ ನೀವು ಕ್ಲಿಯರ್ ಮಾಡ್ಬೋದು. ಸಿಲೆಬಸ್ ಪೂರ್ತಿ ಮಾಡ್ಕೊತಾ ಹೋದರೆ SSCGD ಕ್ಲಿಯರ್ ಮಾಡೋದು ಭಾಳ ಕಷ್ಟ. ಹೇಳ್ತೀನಿ ನೋಡಿ, ಕ್ವಶನ್ ಪೇಪರು ವಿತ್ ಟೈಮಿಂಗ್ ಇಟ್ಕೊಂಡು ಸಾಲ್ವ್ ಮಾಡಿ. ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ 10 ಕ್ವಶನನ್ನು ಸಾಲ್ವ್ ಮಾಡಿದ್ವಿ. ಈಗ 11ನೇ ಕ್ವಶನನ್ನು ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ ನೋಡಿ. ಈ ಕ್ವಶನ್ ಏನು ಹೇಳುತ್ತೆ ಅಂದರೆ, ಇನ್ನು ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್, ಈ ಕೋಡ್ ಲ್ಯಾಂಗ್ವೇಜಲ್ಲಿ ಈ ಥರ ಹೇಳಿದ್ದಾರೆ. ಎಕ್ಸಾಮ್ ಕನ್ನಡದಲ್ಲಿ ಇರ್ತದೆ, ನೀವು ಕನ್ನಡನೂ ಚಾಯ್ಸ್ ಮಾಡ್ಕೋಬೋದು, ಇಂಗ್ಲೀಷು ಚಾಯ್ಸ್ ಮಾಡ್ಕೋಬೋದು, ಬೇಕಾದ್ರೆ ಹಿಂದಿ ಬೇಕಾದ್ರೆ ಲ್ಯಾಂಗ್ವೇಜ್ ತೊಗೊಳ್ಳಿ. ಬಟ್ ನಿಮಗೆ ಕ್ವಶನ್ ಅರ್ಥ ಆಗುವಂಥದ್ದು, ಫಾಸ್ಟಾಗಿ ಅರ್ಥ ಆಗುವಂಥದ್ದು ತೊಗೊಳ್ಳಿ. ಕನ್ಫ್ಯೂಷನ್ ಆಗುತ್ತೆ ಅಂದರೆ ಇಂಗ್ಲೀಷೇ ಚೂಸ್ ಮಾಡಿಲ್ಲ, ಇಂಗ್ಲೀಷ್ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಕನ್ನಡನೇ ಚೂಸ್ ಮಾಡಿ. ಯಾವುದು ನಿಮಗೆ ಈಸಿಯೆಸ್ಟ್ ಅರ್ಥ ಆಗೋ ಲ್ಯಾಂಗ್ವೇಜ್ ಅದನ್ನೇ ತೊಗೊಳ್ಳಿ. ನಾನಿದು ಕ್ವಶನ್ ಇಂಗ್ಲೀಷಲ್ಲಿದೆ, ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಕನ್ನಡದಲ್ಲಿ ಮಾಡ್ತೀನಿ. ಈ ಥರ ಕ್ವಶನ್ ಕೊಟ್ಟಾಗ ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು. FCಗೆ ಏನು ರಿಲೇಟೆಡ್ ಕೇಳಿದ್ದಾರೆ. ನೆಕ್ಸ್ಟ್ ಇಫ್ ಫಸ್ಟ್ ಏನು ಕೇಳಿದ್ದಾರೆ, C - D. ಮೈನಸ್ ಎಲ್ಲಿದೆ? ಇಲ್ಲಿದೆ. A - B ಅಂದರೆ A ಈಸ್ ಅ ಡಾಟರ್ ಆಫ್ B. A ಇದ್ದಲ್ಲಿ C ಹಾಕಬೇಕು, B ಇದ್ದಲ್ಲಿ D. C ಈಸ್ ಅ ಡಾಟರ್ ಆಫ್ D ಅಲ್ವಾ. C Dನ ಮಗಳು, C Dನ ಮಗಳು, C ಮಗಳು ಆಗಿರ್ತಾಳೆ ಅಂದರೆ Dನ ಮಗಳು. ನೋಡಿ, ಇದು ಸಾಲ್ವ್ ಮಾಡಬೇಕಂದ್ರೆ ಒಂದು ರೂಲ್ಸ್ ಹೀಗೆ ನೆನ್ಪಿಟ್ಕೊಳ್ಳಿ. ಮಹಿಳೆಯರು ಅಥವಾ ಹೆಣ್ಣುಮಕ್ಕಳು ಇದ್ದರೆ ಮೈನಸ್ ಅಂತ ಸೂಚನೆ ಮಾಡಿ, ಪುರುಷರು ಅಥವಾ ಗಂಡು ಮಕ್ಕಳು ಇದ್ದರೆ ಪ್ಲಸ್ ಅಂತ ಸೂಚನೆ ಮಾಡಿ, ಗಂಡ ಹೆಂಡತಿ ರಿಲೇಟಿವ್ ಇದ್ದರೆ ಡಬಲ್ ಮಾರ್ಕ್, ಈಕ್ವಲ್ ಮಾರ್ಕ್ ಹಾಕಿ, ಅಣ್ಣ ತಮ್ಮಂದರ ಸಂಬಂಧ ಅಂದರೆ ಸಿಂಗಲ್ ಮಾರ್ಕ್ ಹಾಕಿ, ಅಪ್ಪ ಮಗಳು ಅಂದರೆ ಡೌನ್ವರ್ಡ್ ಹೋಗುತ್ತೆ, ಮೊಮ್ಮಕ್ಕಳು ಡೌನ್ವರ್ಡು, ನಮಗಿಂತ ನಮ್ಮ ಮುಂದಿನ ಪೀಳಿಗೆ ಅಂದರೆ ಡೌನ್ವರ್ಡಲ್ಲಿ ಸೂಚನೆ ಮಾಡಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು, ಆಯಿತಾ. ಇಲ್ಲಿ ಮಗಳು ಅಂತ ಬಂತಲ್ಲ, C ಮೈನಸ್ ಬಂತು D, ಅಪ್ಪನ ಅಮ್ಮನ ಅಂತ ಗೊತ್ತಿಲ್ಲ ನಮಗೆ. ನೆಕ್ಸ್ಟ್ D ಡಿವೈಡೆಡ್ ಬೈ E. D ಈಸ್ ಅ ಬ್ರದರ್ ಆಫ್ E. D ಈಸ್ ಅ ಬ್ರದರ್ ಆಫ್ E ಅಂದರೆ D ಈನ ಸಹೋದರ. ಇವ ಸಹೋದರ ಆಗಿರ್ತಾ, ಇವ ಸಹೋದರಿನ ಸಹೋದರ ಅಂತ ಗೊತ್ತಿಲ್ಲ. ಅಣ್ಣ ತಮ್ಮ ಅಂದ್ರಿಂದ ಸಿಂಗಲ್ ಮಾರ್ಕ್, ಆಯಿತಾ, ಸಿಂಗಲ್ ಲೈನ್ ಹೇಳೋದು. ನೆಕ್ಸ್ಟ್ E ಇಂಟು F. E ಗುಣಿಸು F ಅಂದರೆ ಗುಣಿಸು ಇದ್ದಲ್ಲಿ ಅಂತ ಬಂದದೆ. E ಈಸ್ ಅ ಸನ್ ಆಫ್ B ಅಂದರೆ A ಈಸ್ ಅ ಸನ್ ಆಫ್ B ಅಂದರೆ E ಈಸ್ ಅ ಸನ್ ಆಫ್ F. E Fನ ಮಗನಾಗಿರ್ತಾನೆ. E Fನ ಮಗ ಅಂದರೆ ಪ್ಲಸ್. F ಏನಂತ ಗೊತ್ತಿಲ್ಲ, ಇಲ್ಲಿ ಮಹಿಳೆನ ಪುರುಷನ ಅಂತ ಗೊತ್ತಿಲ್ಲ. ನೆಕ್ಸ್ಟ್ F ಪ್ಲಸ್ G, ಪ್ಲಸ್ ಇದ್ದಲ್ಲಿ F ಈಸ್ ಅ ಮದರ್ ಆಫ್ G. Fಗೆ G ಅನ್ನೋ ಒಂದು ಮಗನ ಮಗಳು ಇರ್ತದೆ. F ಮದರ್ ಅಂದರೆ F ಮಹಿಳೆ ಆಗಿರ್ತಾಳೆ. ಕ್ವಶನ್ ಏನು ಕೇಳಿದರೆ, FCಗೆ ಏನಾಗಬೇಕು? C ಇಲ್ಲಿದೆ, F ಇಲ್ಲಿದೆ. Cನ ಅಪ್ಪ D ಅಲ್ವಾ, ಅಪ್ಪನ ಅಮ್ಮ ಅಂದರೆ ತಂದೆಯ ತಾಯಿ. F ಏನಾಗ್ತಾನೆ? Cಗೆ ತಂದೆಯ ತಾಯಿ ಆಗ್ತಾಳೆ, ಆಯಿತಾ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ಅಂದರೆ, ಇನ್ ಅ ಸರ್ಟೇನ್ ಲ್ಯಾಂಗ್ವೇಜ್ TDZM ಅನ್ನು 8, 24, 2, 15 ಅಂತ ಕೊಟ್ಟಿದ್ದಾರೆ ಅಲ್ವಾ. ಈ ಕ್ವಶನ್ ನೋಡಿ, ಒಂದೊಂದು ಸ್ಪೆಲ್ಲಿಂಗ್ ಅಥವಾ ಒಂದೊಂದು ಅಲ್ಫಾಬೆಟ್ಟನ್ನು ಒಂದೊಂದು ಸಂಖ್ಯೆಯಿಂದ ಮೆನ್ಷನ್ ಮಾಡಿದ್ದಾರೆ ಈ ಥರ ಅಲ್ವಾ.
ಇಲ್ಲಿ ಈಸಿ ಫಸ್ಟ್ ಅಲ್ಫಾಬೆಟ್ ಎ ಬಿ ಈ ಥರ ಹತ್ತತ್ರ ನೋಡಿ, ಇಲ್ಲೇ ಲಾಸ್ಟ್ ಅಲ್ಫಾಬೆಟ್ ಝೆಡ್ ನೋಡಿ, ಝೆಡ್ಡನ್ನು 2 ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 2 ಅಂದರೆ ಉಲ್ಟಾ ಹೋಗಿದ್ದಾರೆ ಅಂತ ಹೇಳ್ಬೋದು. ಎ ಬಿ ಸಿ ಡಿ ಯನ್ನು ನಾವು ಬರೀಕೊಂತ ಹೋದರೆ ಝೆಡ್ ಲಾಸ್ಟಲ್ಲಿ ಬರ್ತದಲ್ವಾ, ತಡೀರಿ ನೋಡಿ. ಈ ಥರ ಅಲ್ಫಾಬೆಟಿಕ್ ಆರ್ಡ್ರಲ್ಲಿ ಬರ್ಕೊಂಡಾಗ ಏನಾಗ್ತದೆ, ನಮಗೆ ಕೋಡನ್ನು ಕಂಡುಹಿಡಿಯುವುದು ಈಸಿಯಾಗಿ. ಟಿ ಅನ್ನೋದು ಎಷ್ಟರಲ್ಲಿ ಬರ್ತದೆ, 8ರಲ್ಲಿ ಬರ್ತದೆ ಅಂತ ಕೊಟ್ಟಿದ್ದಾರೆ. ಟಿ ಈ ಸೈಡಿಂದ ಹೋದರೆ 8ರಲ್ಲಿ ಬರ್ತದಾ, ಇಲ್ಲ. ಇದು 5 ಆಯಿತಾ, 5 ಆರ್ಡ್ರಲ್ಲಿ ಬರ್ಕೊಳ್ಳಿ ನೀವು. 5 10 15 20ರಲ್ಲಿ ಬಂತು. ಉಲ್ಟಾ ಹೋದರೆ 1 2 3 4 5 6 7 8 9 10 11ರಲ್ಲಿ ಟಿ ಬರ್ತದಲ್ವಾ. 8 ಬರಲಿಕ್ಕೆ ಎಷ್ಟು ಮೈನಸ್ ಮಾಡಿದ್ದಾರೆ, 3 ಮೈನಸ್ ಮಾಡಿದ್ದಾರೆ. ಡಿ ಅದೇ ರೀತಿ ತಡೀರಿ ರಾಂಗ್ ಆಯ್ತು ನೋಡಿ. ಇಲ್ಲಿ ಟಿ ಈ ಸೈಡ್ ಉಲ್ಟಾಯಿಂದ ಬಂದಾಗ ಎಸ್ ಟಿ ಯು ಅಲ್ವಾ, ಅಂದರೆ ಇಲ್ಲ 5 5 6 7ನೇ ಅಕ್ಷರ ಟಿ ಅಂದರೆ +1 ಮಾಡಿದರೆ 8. ಅದೇ ರೀತಿ ಡಿಗೆ ಹೋದಾಗ 5 10 15 20 21 22 23 23 +1 ಅಂದರೆ 24 ಅಂದರೆ ಉಲ್ಟಾ ಹೋಗಿ +1 ಮಾಡಿದ್ದಾರೆ. ಇಷ್ಟೇ. ನೀವು ಲಾಜಿಕ್ ಏನಂತ ತಿಳ್ಕೊಂಡ್ರೆ ಆಯಿತು. ಈಗ ನಮಗೆ ಯಾವ್ದು ಕೇಳಿದರೆ HAWP ಅನ್ನು ಕೇಳಿದರೆ ಇದರಲ್ಲಿ ನಮಗೆ ಈಸಿಯಾಗಿ ಕಂಡುಹಿಡಿಯೋದು ಯಾವುದು, ಎ ಎಷ್ಟನೇ ನಂಬರ್ ಇದರಿಂದ ಹೋದರೆ ಉಲ್ಟಾಯಿಂದ ಹೋದರೆ 26ನೇದು. 26 +1 27 ಅಲ್ವಾ. 2ನೇ ಇದರಲ್ಲಿ 27 ಎಲ್ಲಿ ಬಂದಿದೆ, ಇದು 25, ಇದಾಗಲ್ಲ 27. ಇದು ಕರೆಕ್ಟ್ ಆನ್ಸರ್. ಶಾರ್ಟ್ಕಟ್ ಮೆಥಡ್ ಇವು. ಆಪ್ಷನ್ನಲ್ಲೇ ಚೂಸ್ ಮಾಡ್ತಾ ಹೋಗ್ಬೇಕು ನೀವು, ಜಾಸ್ತಿ ಟೈಮ್ ವೇಸ್ಟ್ ಎಲ್ಲೂ ಮಾಡಬಾರ್ದು. ಈ ಥರ ಮಾಡಿದ್ರೆ ಆಯಿತಾ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಲ್ ಆ್ಯಂಕ್ಲೆಟ್ಸ್ ಇದೆ. ಆಲ್ ಆ್ಯಂಕ್ಲೆಟ್ಸ್ ಆರ್ ಸಾಕ್ಸ್. ಆಲ್ ಸಾಕ್ಸ್ ಆರ್ ಫ್ಲ್ಯಾಟ್ಸ್. ಸಮ್ ಫ್ಲ್ಯಾಟ್ಸ್ ಆರ್ ಟ್ರೆಜರ್ಸ್ ಅಂತ ಕೊಟ್ಟಿದ್ದಾರೆ. ಕನ್ಕ್ಲೂಷನಲ್ಲಿ ಏನು ಕೊಟ್ಟಿದ್ದಾರೆ, ಆಲ್ ಆ್ಯಂಕ್ಲೆಟ್ಸ್ ಆರ್ ಫ್ಲ್ಯಾಟ್ಸ್. ಹೌದಲ್ವಾ. ಆ್ಯಂಕ್ಲೆಟ್ಸ್ ನೋಡಿ, ಆ್ಯಂಕ್ಲೆಟ್ಸ್ ಫ್ಲ್ಯಾಟ್ಸ್ ಒಳಗಡೆ ಬಂದಿದೆ ಅಲ್ವಾ. ಇಲ್ಲಿ ಫ್ಲ್ಯಾಟ್ಸ್ ಇದೆ ಅಂದರೆ ಆ್ಯಂಕ್ಲೆಟ್ಸ್ ಒಳಗಡೆ ಇದೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಸಮ್ ಟ್ರೆಜರ್ಸ್ ಆರ್ ಆ್ಯಂಕ್ಲೆಟ್ಸ್. ಸಮ್ ಟ್ರೆಜರ್ಸ್ ಆರ್ ಆ್ಯಂಕ್ಲೆಟ್ಸ್. ಇದಕ್ಕೆ ಯಾವುದಾದ್ರು ರಿಂಕ್ ಇದೆಯಾ, ಇಲ್ಲ. ಇಲ್ಲಿ ಟಚ್ ಆಗಿದ್ದರೆ ತಗೋಬೋದು, ಬಟ್ ಟಚ್ ಆಗಿಲ್ಲಲ್ವಾ. ಸೊ 2ನೇ ಕನ್ಕ್ಲೂಷನ್ನು ರಾಂಗ್ ಆಗ್ತದೆ. ಫಸ್ಟ್ ಕನ್ಕ್ಲೂಷನ್ ಅಷ್ಟೇ ಕರೆಕ್ಟ್ ಆಗ್ತದೆ. ಓನ್ಲಿ 1 ಕನ್ಕ್ಲೂಷನ್ ಫಾಲೋಸ್. ನೆಕ್ಸ್ಟ್ ಕ್ವಶನಿಗೆ ಹೋಗುವ. ಈ ಕ್ವಶನ್ ಏನು ಹೇಳುತ್ತೆ, BIGS ಅನ್ನು 4593 ಅಂತ ಹೇಳಿದ್ದೀವಿ. SING ಅನ್ನು 9432 ಅಂತ ಹೇಳಿದ್ರಿ. ನೋಡಿ, ಕ್ವಶನ್ಸ್ ಯಾವಾಗೂ ರಿಪೀಟ್ ಆಗ್ತದೆ. ಅಲ್ಫಾಬೆಟಿಕ್ ಮತ್ತು ನಂಬರ್ಸ್ ಮಾತ್ರ ಚೇಂಜಸ್ ಇರುತ್ತದೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನನ್ನು ಸಾಲ್ವ್ ಮಾಡಿದ್ರೆ ರೀಸ್ನಿಂಗ್ 2020 ಬರೋದು ಗ್ಯಾರಂಟಿ. ಸೊ ನಾ ಹೇಳೋದಿಷ್ಟೇ, ಪ್ರೀವಿಯಸ್ ಇಯರ್ ಕ್ವಶನನ್ನು ಸಾಲ್ವ್ ಮಾಡಿ. ಇದರಲ್ಲಿ ನೋಡಿ, ಎನ್ ಕೋಡ್ ಕೇಳಿದ್ದಾರೆ. ಎನ್ ಕೋಡ್ ಬೇಕು ಅಂದರೆ ನಮಗೇನು ಮಾಡಬೇಕು, SI ಮತ್ತು G ಕೋಡನ್ನು ತೆಗಿಬೇಕು. SIG ಕೋಡ್ ಇಲ್ಲೂ ಇದೆ ನೋಡಿ. ಸೇಮ್ ಯಾವುದಿದೆ, 3 ಇದೆ, 4 ಇದೆ, 9 ಇದೆ. SIG ಹೋಯ್ತಲ್ವಾ, N ಉಳಿತಲ್ವಾ, 2 ಆನ್ಸರ್ ಬಂತು. ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಏನು ಹೇಳುತ್ತೆ, 65 86 114 149 191. ನಾನು ಯಾವತ್ತೂ ಏನು ಹೇಳಿದ್ದೀನಿ, ಈ ಥರ ಕ್ವಶನ್ ಕೊಟ್ಟಾಗ ಫಸ್ಟ್ ನಮ್ಮದು ಪ್ರಿಫರೆನ್ಸ್ ಡಿಫರೆನ್ಸ್ ನೋಡೋದನ್ನು ಇರಬೇಕು. ಇವೆರಡರ ವ್ಯತ್ಯಾಸ ಎಷ್ಟಾಗುತ್ತೆ, 21. ನೆಕ್ಸ್ಟ್ ಇವೆರಡರ ವ್ಯತ್ಯಾಸ ಆಯಿತಾ. ಈ ಥರ ಬಂದಿದೆ ನೋಡಿ ಡಿಫರೆನ್ಸಸ್ಸು. ಇದು ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಒಬ್ಸರ್ವ್ ಮಾಡಿ. 7ರ ಮಗ್ಗಿಯಲ್ಲಿ ಬರುತ್ತಾ, 7 3 21,
ಏಳು ನಾಲ್ಕಲೆ 28, 7 5 35, 7 6 42, 7 7 49 ಪ್ಲಸ್ 49 ಮಾಡ್ತೀರಾ ಲಾಸ್ಟ್ ಸಂಖ್ಯೆಗೆ. ಪ್ಲಸ್ 49 ಮಾಡಿದ್ರೆ ಎಷ್ಟಾಗುತ್ತೆ? 240 ಇಸ್ ಆನ್ಸರ್. ನೋಡಿ, ನಿಮಗಿದು 7ರ ಮಗ್ಗಿ ಅಂತ ನೆನಪು ಬರಲಿಲ್ಲಪ್ಪ ಟೆನ್ಷನಲ್ಲಿ. ಇದನ್ನು ಡಿಫ್ರೆನ್ಸ್ ತೆಗೀರಿ 7, ಇದರ ಡಿಫ್ರೆನ್ಸ್ ತೆಗೀರಿ 7, ಇದರ ಡಿಫ್ರೆನ್ಸ್ ತೆಗೀರಿ 7, ಇದಕ್ಕೆ ಮತ್ತೆ 7 ಕೂಡಿಸಿ ಇಲ್ಲಿ ಬಂದ ಆನ್ಸರಿಗೆ ಇದನ್ನು ಆ್ಯಡ್ ಮಾಡಿ. ಆಯಿತಾ? ಈಸಿ. ಡಿಫರೆನ್ಸ್ ತೆಗೆದ್ರಿ ಅಂದರೆ ಈಸಿಯಾಗಿ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ಕ್ವಶನಿಗೆ ಹೋಗುವನಾ? ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? MLTಯನ್ನು QHWXW ಅಂತ ಬರೆದಿದ್ದಾರೆ. LNVBಯನ್ನು PZX ಅಂತ ಬರೆದಿದ್ದಾರೆ. CWON ಅಂತ ಯಾವ ರೀತಿಯಲ್ಲಿ ಬರಿಬೋದು ಅಂತ ಕೇಳಿದಾರಲ್ವಾ? ಹೇಳುವ ತಡೀರಿ. ನೋಡಿ, ಈ ಥರ ಕ್ವಶನ್ ಕೊಟ್ಟಾಗ ನೀವು ಫಸ್ಟ್ ಕ್ವಶನ್ ಪೇಪರಲ್ಲಿ ಅಲ್ಫಾಬೆಟ್ಸನ್ನು 5 ಆರ್ಡ್ರಲ್ಲಿ ಬರ್ಕೋಬೇಕು. 5 ಆರ್ಡ್ರಲ್ಲಿ ಬರ್ಕೊಂಡ್ರಾ? 5 ಆರ್ಡ್ರಲ್ಲಿ ಬರ್ಕೊಂಡ ನಂತರ ಫಸ್ಟ್ ಇಲ್ಲಿ ಏನು ಹೇಳಿದ್ದಾರೆ? MLTಯನ್ನು ಈ ಥರ ಬರೆದಿದ್ದೀವಿ, CWONನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಆಪ್ಷನ್ಸನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಅಲ್ಫಾಬೆಟ್ ಸೇಮ್ ಇದೆಯಾ? ಸೆಕೆಂಡ್ ಅಲ್ಫಾಬೆಟ್ಟು ಆಲ್ಮೋಸ್ಟ್ ಸೇಮ್ ಇದೆ ಆಪ್ಷನಲ್ಲಿ. ಸೊ ಎಲ್ಲಿ ಚೇಂಜಸ್ ಇದೆ? ಲಾಸ್ಟ್ ಅಲ್ಫಾಬೆಟ್ ಕಂಡಿಡಿದ್ರೆ ನಿಮಗೆ ಸ್ವಲ್ಪ ಅಂದಾಜು ಸಿಗ್ತದಲ್ವಾ? ಸೊ ಇದರಲ್ಲಿ ಲಾಸ್ಟ್ ಅಲ್ಫಾಬೆಟ್ ಎ ಇಂದ ಡಬ್ಲ್ಯೂಗೆ ಯಾವ ರೀತಿ ತೊಗೊಂಡಿದ್ದಾರೆ? ಎ ಇಲ್ಲಾಂದರೆ ಬ್ಯಾಕ್ವರ್ಡ್ ಹೋಗಿದ್ದಾರೆ. ಅಂದರೆ Z ತೆಗೆದ್ರು, Y ತೆಗೆದ್ರು, X ತೆಗೆದ್ರು, W ಅಂತ 1 2 3 ಮೈನಸ್ ಮಾಡಿದ್ದಾರೆ. ಆಯಿತಾ? ಇನ್ನೊಂದು ಸಲ ನೋಡುವ ಬೇಕಾದರೆ. ಬೇರೆ ಯಾವುದಿದೆ? ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರಲ್ಲ, B ಲಾಸ್ಟ್ X. B ಇಂದ ವಾಪಸ್ ಹೋದಾಗ B ಇಲ್ಲಿದೆ, A ತೆಗೆದ್ರು, 1 2 3 ತೆಗೆದ್ರೆ X ಬಂತ. ಅದೇ ರೀತಿ N ಕೊಟ್ಟಿದ್ದಾರಲ್ವ, N ಬ್ಯಾಕ್ವರ್ಡ್ 1 2 3 J ಇಸ್ ಆನ್ಸರ್. ನೋಡಿದ್ರಾ? ಈಸಿಯೆಸ್ಟ್ ಮೆಥಡ್. ಇದು ನಿಮ್ಗೆ ಗೊತ್ತಾಗಲಿಲ್ವಾ? ಸೆಕೆಂಡಿಗೆ ಹೋಗಿ, ಸೇಮ್ ಇತ್ತು ಆಪ್ಷನ್ನು. ಸೆಕೆಂಡ್ ಅಲ್ಫಾಬೆಟಿಗೆ ಹೋಗಿ, ತರ್ಡಿಗೆ ಹೋಗಿ, ಆನ್ಸರ್ ಸಿಕ್ಬಿಡುತ್ತೆ. ಇದು ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಹೆಂಗೆ ಉಳಿಸೋದು ಅಂದರೆ ಇದರಲ್ಲೇ ಉಳಿಸ್ಬೇಕು ನೀವು. ಈಗ ಕ್ವಶನ್ ನೋಡಿ, ಮೈನಸನ್ನು ಡಿವೈಡೆಡಿಂದ ಇಂಟುವನ್ನು ಪ್ಲಸ್ ಜೊತೆ ಇಂಟರ್ಚೇಂಜ್ ಮಾಡಿದ್ದಾರೆ. ಅಂದರೆ 8 ಇದೆ, ಪ್ಲಸ್ ಇದ್ದಲ್ಲಿ ಇಂಟು ಹಾಕಬೇಕು 63, ಮೈನಸ್ ಇದ್ದಲ್ಲಿ ಡಿವೈಡೆಡ್ ಆಗಬೇಕು 7, ಇಂಟು ಇದ್ದಲ್ಲಿ ಪ್ಲಸ್ ಹಾಕಬೇಕು 7, ಡಿವೈಡೆಡ್ ಇದ್ದಲ್ಲಿ ಮೈನಸ್ ಹಾಕಬೇಕು 9. ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಡಿವೈಡೆಡ್ ಇದ್ದನ್ನು ಸಾಲ್ವ್ ಮಾಡ್ಕೊಳ್ಳಿ. 7 9 63 ಇಂಟು ಸೇಮು ಪ್ಲಸ್ 7 ಮೈನಸ್ 9. ನೆಕ್ಸ್ಟ್ ಇಂಟು 8 9 72 ಪ್ಲಸ್ 7 ಮೈನಸ್ 9. 72 ಪ್ಲಸ್ 7 79 ಮೈನಸ್ 9 70 ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನಿಗೆ ಹೋಗುವ. ಈ ಥರ ಕೊಟ್ಟಿದ್ದಾರೆ, ಒಂದು ಹಾಳೆ ಇದೆ, ಒಂದು ಹಾಳೆನ 4 ಭಾಗ ಮಾಡಿ, ಈ ಥರ ಇಲ್ಲೊಂದು ಕಡೆ ಚಿತ್ರ ಬಿಡಿಸಿ, ಇದು 4 ಕಡೆ ಮಡಚಿ, ಇಲ್ಲಿ ಈ ಥರ ಚಿತ್ರ ಬಿಡಿಸಿದ್ರೆ, ಹಿಂಗೆ ಬಿಡಿಸಿದ್ರೆ ಏನು ಬರುತ್ತೆ ಅಂತ ಕೇಳಿದರೆ, ಯಾವಾಗಲೂ ಇಲ್ಲಿ ಚಿತ್ರ ಇದೆ ಅಂದರೆ ಇಲ್ಲಿ ಡಿಟೋ ಕಾಪಿ ಆಗುತ್ತೆ, ಇಲ್ಲಿ ಕಾಪಿ ಆಗಿದೆ ಅಂದರೆ ಇಲ್ಲಿ ಕಾಪಿ ಆಗುತ್ತೆ. ಇದು ನೋಡಿ, ಒಂದು ಪೇಪರಿನ 4 ಮೂಲೆ ಅಂತ ತಿಳ್ಕೊಳ್ಳಿ. ಇದು ಒಳಗಡೆ ಇರುವ ಹೊರ ಮೂಲೆಯಲ್ಲಿ ಇದೆ. ಇದು ಒಳಗಡೆ ಇರುವ ಹೊರ ಮೂಲೆಯಲ್ಲೇ ಬರ್ತದೆ. 2 4 ಇಷ್ಟು ಬಂತು ಅಂದರೆ ಆಪ್ಷನ್ ಕಟ್ ಹಾಕಿ. ಇದಾಗಲ್ವಾ? ಇದು ಆಗಲ್ಲ, ಇದು ಹೊರಗಡೆ ಈ ಸೈಡ್ ಹೋಯ್ತು, ಇದು ಆಗಲ್ಲ. ಇಲ್ಲಿ ನೋಡಿ, ಹೊರಗಡೆ ಮೂಲೆಯಲ್ಲಿದೆ, ಹೊರಗಡೆ ಮೂಲೆ. ಸೊ ಆನ್ಸರ್ ಇಸ್ ಇದು ಅರ್ಥ ಆಗಲ್ಲ ಅಂದರೆ ಒಂದು ಸಣ್ಣ ಪೇಪರ್ ಕಡೆ ಸಣ್ಣ ಬದಿಯಲ್ಲಿ ಈ ಥರ ಸೇಮ್ ಚಿತ್ರ ಬಿಡಿಸಿ 4 ಮಡಚಿ ಹಿಂಗೆ ಪೇಪರನ್ನು ತಿಕ್ಕಿ ಆನ್ಸರ್ ಬರುತ್ತೆ. ಈಸಿ ಮೆಥಡಿಗೂ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ, 6 ಫ್ರೆಂಡ್ಸ್ ಇದ್ದಾರೆ, ಒಂದು ರೌಂಡ್ ಟೇಬಲಲ್ಲಿ ಕೂತಿದ್ದಾರೆ, ಸೆಂಟರಿಗೆ ಮುಖ ಮಾಡಿ ಕೂತಿದ್ದಾರೆ. 3 4 5 6 ಜನ ಇದ್ದಾರೆ. ಆಯಿತಾ? ನಾಟ್ ಸೇಮ್ ಆರ್ಡ್ರಲ್ಲಿ ಇಲ್ಲ, ಕೊಟ್ಟಿರೋ ಥರ. ಈಗ ಯಾವ ರೀತಿ ಬಂದು ಕೂತಿದ್ದಾರೆ ಅಂದರೆ, S ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್ನ ಬಲಗಡೆಯಿಂದ ಎರಡನೇ, ಎಫ್ನ ಬಲಗಡೆಯಿಂದ ಎಸ್ ಸಿಟ್ಸ್ ಸೆಕೆಂಡ್
ಎಸ್. ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಎರಡನೇ ಎಫ್ನ ಬಲಗಡೆಯಿಂದ ಎರಡನೇ ಕೂತಿದ್ದಾನೆ. ಎಫ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಎಫ್ ಜಿನ ಬಲಗಡೆಯಿಂದ ಎರಡನೇ ಕೂತಿದ್ದಾನೆ. ಓನ್ಲಿ ಎಫ್ ಸಿಟ್ಸ್ ಬಿಟ್ವೀನ್ ಆರ್ ಆ್ಯಂಡ್ ಇ. ಆರ್ ಮತ್ತು ಇನ ನಡುವೆ ಎಫ್ ಕುಂತಿದ್ದಾನೆ. ಇ ಈಸ್ ಅ ಇಮಿಡಿಯೇಟ್ ನೇಬರ್ ಆಫ್ ಎಸ್. ಸರಿ ಇದೆಯಾ? ಇ ಎಸ್ನ ನೇಬರ್. ಅಂದರೆ ಈ ಅಲ್ಫಾಬೆಟ್ಟಲ್ಲಿ ಯಾರು ಬಾಕಿ ಉಳಿದ್ರು? ಯಾರು ಉಳಿದ್ರು? ಟಿ ಉಳಿದ. ಹೌ ಮೆನಿ ಪೀಪಲ್? ಟಿ ಮತ್ತು ಆರ್ ನಡುವೆ ಎಷ್ಟು ಜನ ಇದ್ದಾರೆ ನೋಡಿ. ಟಿ ಇಲ್ಲಿದ್ದಾನೆ, ಆರ್ ಇಲ್ಲಿದ್ದಾನೆ. ಎಷ್ಟು ಜನ ಇದ್ದಾರೆ? ಟಿ ಮತ್ತು ಆರ್ ನಡುವೆ 1 2 3 ಜನ ಇದ್ದಾರೆ. 3 ಇಸ್ ಆನ್ಸರ್. ಅಂದರೆ ರೈಟ್ ಆಫ್ ಆರ್. ಆರ್ನ ಬಲಗಡೆಯಿಂದ ಎಷ್ಟು ಜನ ಇದ್ದಾರೆ ಕೇಳಿದ್ರೆ 3 ಜನ. ಆರ್ನ ಎಡಗಡೆಯಿಂದ ಕೇಳಿದರೆ 1 ಜನ, ಬಲಗಡೆಯಿಂದ ಕೇಳಿದರೆ 3 ಜನ ಇದ್ದಾರೆ ಆಯಿತಾ. ನೆಕ್ಸ್ಟ್ ಕ್ವಶನಿಗೆ ಹೋಗುವ. ಎನ್ ಆರ್ ಡಿ ಎಫನ್ನು ಪಿ ಎಮ್ ಎಫ್ ಎ ಅಂತ ಬರೆದಿದ್ದಾರೆ. ಅದೇ ರೀತಿ ಜಿ ವಿ ಕೆ ಕ್ಯೂ ಅನ್ನು ಯಾವ ರೀತಿ ಬರೆಯೋದು ಅಂತ ಕೇಳಿದ್ದಾರೆ. ಎನ್ನಿಂದ ಪಿಗೆ ಎಷ್ಟು ಡಿಫ್ರೆನ್ಸ್? ಎನ್ ಅಲ್ಫಾಬೆಟಿಕ್ ಆರ್ಡ್ರಲ್ಲಿ ಎನ್ ಓ ಆದಮೇಲೆ ಪಿ ಅಲ್ವಾ, ಒಬ್ಬನ್ನು ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಓವನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಜಿನ ಅದೇ ರೀತಿ ಬರೆದರೆ ಎಫ್ ಜಿ ಎಚ್ ಐ, ಒಬ್ಬನ್ನು ಬಿಡಬೇಕಲ್ವ ನಾವು, ಆಯನ್ನು ತೊಗೋಬೇಕು. ಆಯ್ ಇಲ್ಲಿ ಆಪ್ಷನಲ್ಲಿ ಇಲ್ಲಿದೆ ಅಲ್ವಾ, ಆನ್ಸರ್ ಬಂತು. ಇವೆರಡು 3 ಎಲಿಮಿನೇಟೆಡ್ ಆದವು. ಪೂರ್ತಿ ಕಂಡುಹಿಡಬೇಕಂತ ಇರಲ್ಲ ರೀಸ್ನಿಂಗಲ್ಲಿ. ಫಸ್ಟ್ ಆಪ್ಷನಲ್ಲಿ ಫಸ್ಟ್ ಒಂಚೂರು ಕರೆಕ್ಟ್ ಸಿಗ್ತಾ, ಒಂದು ಈಗ ಸಂಖ್ಯೆಗಳಲ್ಲಿ ಲಾಸ್ಟ್ 5 ನಂಬರ್ ಇತ್ತಪ್ಪ, ಸೇಮ್ ಬಂತು, ಹಾಕಿ ಆನ್ಸರ್. ಟೈಮ್ ವೇಸ್ಟ್ ಮಾಡೋದು ಇಲ್ಲಿ ಇರಲ್ಲ. 20ನೇ ಕ್ವಶನ್ ಇದು ನೋಡಿ, ಲಾಸ್ಟ್ ಕ್ವಶನ್ ಆಯಿತು ನಮ್ಮದು. ಇನ್ನೊಂದು ಸಲ ಹೇಳ್ತೀನಿ ನೋಡಿ. SSC GDಯಲ್ಲಿ 20 ಕ್ವಶನ್ ಅಂತೆ, 2 ಕ್ವಶನ್ ಮಾರ್ಕ್ಸಿಗಂತೆ 40 ಕ್ವಶನ್ ಮಾರ್ಕ್ಸು. ಡಿಟ್ಟೋ ಇರ್ತವೆ ಕ್ವಶನ್ನು, ಸೇಮ್ ಟು ಸೇಮ್ ಇರ್ತದೆ. ಓನ್ಲಿ ನಂಬರ್ಸ್ ಮತ್ತು ಆಲ್ಫಾಬೆಟಿಕ್ ಅಷ್ಟೇ ಚೇಂಜ್ ಇರ್ತದೆ. ನೀವು ಪ್ರೀವಿಯಸ್ ಇಯರ್ ಕ್ವಶನನ್ನು ಗಟ್ಟು ಹೊಡ್ಕೊಂಡು ಹೋಗಿ, ಬೇಕಾದ್ರೆ ಬಿಡಿಸಿ ರೂಢಿ ಮಾಡ್ಕೊಂಡು ಹೋಗಿ. 40 ಮಾರ್ಕ್ಸ್ ಪಕ್ಕ ನಿಮಗೆ. ಸೊ ಆದಷ್ಟು ಡೈಲಿ 1 ಅವರ್ ಅಂತೆ ಪ್ರಾಕ್ಟೀಸ್ ಮಾಡಿ. ಫೆಬ್ರವರಿ ಎಕ್ಸಾಮಿಗೆ ಈಸಿ ಆಗುತ್ತೆ ಕ್ಲಿಯರ್ ಆಗಲಿಕ್ಕೆ. ಥ್ಯಾಂಕ್ ಯು ಗಾಯ್ಸ್. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು.